ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವೊಂದು ಹೊಸ ಸ್ಟಿಚಸ್ನ ಬಗ್ಗೆ ವಿಡಿಯೋ ಮಾಡ್ತಿದ್ದೇನೆ. ಸೊ ಇವತ್ತು ನಾವೊಂದು ಸಿಲ್ಕ್ ಥ್ರೆಡಲ್ಲಿ ಒಂದು ಫ್ಲವರ್ ಟೈಪ್ ಮಾಡಿ ಹೇಗೆ ಡಿಫ್ರೆಂಟಾಗಿ ಒಂದು ಡಿಸೈನ್ ಮಾಡ್ಬೋದು ಅಂತ. ಈ ಡಿಸೈನ್ನ ನೀವು ನಿಮ್ಮ ಬ್ಲೌಸಿದ್ದು ಬಾರ್ಡರ್ ಡಿಸೈನ್ಗೆ ಅಥವಾ ಕಿಡ್ಸ್ ಡ್ರೆಸ್ಸಿಗೆ ಹಾಕ್ಬೋದು. ಫಸ್ಟಿಗೆ ನೀವು ಸಾರಿ ಕುಚ್ಚಿ ತಗೊಳ್ತೀರಲ್ಲ, 100 ಎಳೆ ದಾರ, ಸೊ ಅಷ್ಟು ತಗೊಳ್ಬೇಕು. ಫಸ್ಟಿಗೆ 100 ಅಥವಾ 80, ಸ್ವಲ್ಪ ದಪ್ಪ ಬೇಕು ಅಂದರೆ 100 ಎಳೆ ತಗೊಳ್ಬೋದು, ಅಥವಾ ಸ್ವಲ್ಪ ಸಪುರ ಬೇಕಂದರೆ 80 ಎಳೆ ತಗೊಳ್ಬೋದು. ಸೊ ಈಗ ನಾವು ಅದನ್ನು ಸ್ಟಿಚ್ ಮಾಡ್ತಾ ಇದ್ದೇವೆ. ಸ್ಟಿಚ್ ಅಂದರೆ ಅದನ್ನು ಸುತ್ತಬೇಕು, ಅಂದರೆ 100 ಎಳೆ ದಾರನ ಸುತ್ತಬೇಕು. ನಮಗೊಂದು ಸಾರಿ ಗೊಂಡೆ ಮಾಡ್ತಾರೆ, ಸಾರಿ ಕುಚ್ಚು ಮಾಡ್ತಾರಲ್ಲ, ಒಂದು ಸಾರಿ ಕುಚ್ಚು ರೆಡಿಮೇಡ್, ಆ ಟೈಪ್ ಇದು ಒಂದು ಫ್ಲವರ್ ನಾವೀಗ ಮಾಡಿ ತೋರಿಸ್ತೇನೆ ನಾನೀಗ. ಸೊ ನಮ್ಮದು ಆರಿ ವರ್ಕ್ ಆಫ್ಲೈನ್ ಕ್ಲಾಸ್ ಈಗ ನಾವು ಶುರುವಿಂದ ಸ್ಟಾರ್ಟ್ ಮಾಡಿದ್ದೇವೆ. 1 ಮಂತ್ ಕೋರ್ಸ್ ಇರುತ್ತೆ. ಇದರಲ್ಲಿ ನಿಮಗೆ ಬೇಸಿಕ್ ಟು ಮಾಸ್ಟರ್ ಕೋರ್ಸ್ವರೆಗೂ ಹೇಳಿಕೊಡ್ತೇವೆ. ಫೀಸು 4,999 ಆಗುತ್ತೆ, ಅಂದರೆ 5,000 ಆಗುತ್ತೆ 1 ಮಂತ್ ಫೀಸ್. ಅಂದರೆ ಎಲ್ಲ ಕಂಪ್ಲೀಟ್ ಪ್ರೊಫೆಷ್ನಲ್ ಆಗಿ ನಾವು ಹೇಳಿಕೊಡ್ತೇವೆ. ಸೊ ಮಂಗಳೂರಲ್ಲೇ ನಮ್ಮ ಮನೆಯಲ್ಲಿ ನಾವು ಹೇಳಿಕೊಡ್ತೇವೆ. ಮಂಗಳೂರಿನವರು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನಮ್ಮ ಆಫ್ಲೈನ್ ಕ್ಲಾಸಿಗೂ ಜಾಯಿನ್ ಆಗ್ಬೋದು. ಅಥವಾ ನಾವು ದೂರ ಇದ್ದೇವೆ, ನಿಮ್ಮಿಂದ ಸ್ವಲ್ಪ ದೂರ ಇದ್ದೇವೆ ಅಂದರೆ ನೀವು ಆನ್ಲೈನ್ ಕ್ಲಾಸಿಗೆ ಬೇಕಾದರೂ ಜಾಯಿನ್ ಆಗ್ಬೋದು. ಇದು ನಿಮಗೆ 3,000 ಆಗುತ್ತೆ. ಇದು ನಿಮಗೆ 2 ಮಂತ್ ಕೋರ್ಸ್ ಬರುತ್ತೆ. ಇದರಲ್ಲಿ ನಿಮಗೆ ಬೇಸಿಕ್, ಅಡ್ವಾನ್ಸ್, ಮಾಸ್ಟರ್ ಕೋರ್ಸು ಈ 3 ಟೈಪ್ ಇದ್ದು ಕ್ಯಾಟಗರಿ ನಿಮಗೆ ಆ್ಯಡ್ ಆಗುತ್ತೆ. 3,000ಗೆ 2 ಮಂತ್ ಕೋರ್ಸು. ನಿಮಗೆ ಚೈನ್ ಸ್ಟಿಚಿಂದ ಹಿಡಿದು ಈಗದ್ದು 5D ವರ್ಕ್, 3D ವರ್ಕ್, ಜರ್ದೋಸಿ ವರ್ಕ್, ಹೆವಿ ಬ್ರೈಡಲ್ ವರ್ಕ್, ಸಿಂಪಲ್ ಬ್ರೈಡಲ್ ವರ್ಕ್, ಮೀಡಿಯಂ ಬ್ರೈಡಲ್ ವರ್ಕ್ ಎಲ್ಲ ಹೇಳಿಕೊಡ್ತೇವೆ. ಇಂಟ್ರೆಸ್ಟ್ ಇದ್ದವರು ಮೇಲೆ ಕಾಣ್ತಿರುವ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ. ಸೊ ಬನ್ನಿ, ಈಗ ನಾವು ಸ್ಟಿಚಸ್ ಹೇಗೆ ಮಾಡ್ತಿದ್ದೇವೆ ಅದನ್ನು ಕಂಟಿನ್ಯೂ ಮಾಡುವ. ಸೊ ಈಗ ಏನಂದರೆ ನಾವೀಗ ಇಷ್ಟು ಎಳೆ ದಾರ ಸುತ್ತಿದ್ವಲ್ಲ, ಇದನ್ನು ಏನು ಮಾಡಬೇಕಂದ್ರೆ, ಸೊ 100 ಎಳೆ ದಾರ ಸುತ್ಕೊಳ್ಬೇಕು. ಫಸ್ಟಿಗೆ ನಾನು ಕಂಪ್ಲೀಟ್ ತೋರಿಸ್ತಿದ್ದೇನೆ ನಿಮಗೆ ಎಷ್ಟು ಎಳೆ ಸುತ್ತೇನೆ ಅಂತ. ಆದರೆ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ಇವರು ಸ್ವಲ್ಪ ತೆಳು ಮಾಡಿದ್ದಾರೆ, ದಪ್ಪ ಮಾಡಿದ್ದಾರೆ ಅಂತ. ಸೊ ಬೇಡ, ಅದಕ್ಕೆ ನಾನು ನಿಮಗೆ ಇವತ್ತು ಕಂಪ್ಲೀಟಾಗಿ ತೋರಿಸ್ತಿದ್ದೇನೆ ಎಷ್ಟು ಎಳೆ ದಾರ ಸುತ್ತಿದ್ದೇನೆ ಅಂತ. ನಾನು 100 ಎಳೆ ದಾರ ಸುತ್ತಿದ್ದೇನೆ. ನಾರ್ಮಲ್ ಒಂದು ನಾವು ಕುಚ್ಚು ಹಾಕ್ತೇವಲ್ಲ, ಒಂದು ಕುಚ್ಚು ಅಷ್ಟು ನಾವು ದಾರನ ತಗೊಳ್ಬೇಕು. ಸೊ ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಫ್ಲವರ್ ಮಾಡ್ಬೋದು. ಇದು ನಿಮಗೆ ಸ್ವಲ್ಪ ಬ್ರೂಚಸ್ ವರ್ಕ್ ಅಂತ ಬರುತ್ತೆ ನೋಡಿ, ಬ್ರೋಚಸ್ ವರ್ಕ್ ಅಂತ, ಅದೇ ರೀತಿ ಬರುತ್ತೆ. ಇದನ್ನು ನೀವು ಕಿಡ್ಸ್ ಡ್ರೆಸ್ಸಿಗೂ ಮಾಡ್ಬೋದು, ಅಥವಾ ವಾಲ್ ಹ್ಯಾಂಗಿಂಗ್ ಟೈಪು ಮಾಡ್ಬೋದು ಈ ಟೈಪ್ ಸ್ಟಿಚಸಲ್ಲಿ, ಅಥವಾ ನಿಮ್ಮ ಬ್ಲೌಸಿಗೆ ಬೇಕಾದರೂ ಮಾಡ್ಬೋದು. ಇದು ಸಿಲ್ಕ್ ಥ್ರೆಡ್, ಅಂದರೆ ಸ್ವಲ್ಪ ಶೈನ್ ಇರುತ್ತೆ ಥ್ರೆಡ್. ಇನ್ನೊಂದು ಥ್ರೆಡ್ ಬರುತ್ತೆ, ಆ್ಯಂಕ್ಲೆಟ್ ಥ್ರೆಡ್ ಏನು ಬರುತ್ತಲ್ಲ, ಕಾಟನ್ ಥ್ರೆಡ್, ಅದೆಲ್ಲ ತಗೊಳ್ಬೇಡಿ, ಅದಷ್ಟು ಶೈನಿಂಗ್ ಇರಲ್ಲ. ಇದಾದರೆ ಸಿಲ್ಕ್ ಥ್ರೆಡ್ ಆದರೆ ತುಂಬ ಶೈನ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ತಗೊಂಡು ಏನು ಮಾಡ್ತೇನೆ ಅಂದರೆ, ಈಗೊಂದು ಕುಚ್ಚು ಕಟ್ಟುವ ರೀತಿಯಲ್ಲಿ ಅದರ ಹೀಗೆ 100 ಎಲೆ ಆಗುತ್ತಲ್ಲ, ಮತ್ತು ಕಟ್ ಮಾಡಿ ಅದನ್ನು ಹೀಗೆ ಡಬಲ್ ಫೋಲ್ಡ್ ಮಾಡಿ ಅದರ ಕೆಳಗಡೆ ಝರಿ ಥ್ರೆಡ್ಡಲ್ಲಿ ಸ್ವಲ್ಪ ಹೀಗೆ ಸೂಜಿ ಹಾಕ್ಕೊಂಡು ಹೀಗೆ ನಾನು ಅದಕ್ಕೆ ಸುತ್ತುತ್ತೇನೆ. ಸೊ ಯಾಕಂದರೆ ನಮಗೆ ಒಂದು ನೀಟ್ ಫಿನಿಶಿಂಗ್ ಬರುತ್ತೆ, ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಹಾಗೆ ಸುತ್ತಿದರೆ ಸ್ವಲ್ಪ ನೀಟ್ ಬರುತ್ತೆ ಅಂತ. ಸೊ ನೋಡಿ, ನಾವೀಗ ಹೀಗೆ ಸುತ್ತುವ. ಈಗ ಹೀಗೆ ಸುತ್ತಿ ಆದಮೇಲೆ ಅದರ ಕೆಳಗಡೆ ನಾವು ಝರಿ ಥ್ರೆಡ್ಡಲ್ಲಿ ಸ್ವಲ್ಪ ಲಾಕ್ ಕೊಡಬೇಕು, ಯಾಕಂದರೆ ನಮಗೆ ಡಿಸೈನ್ ಮಾಡಲಿಕ್ಕೆ ಈಸಿ ಆಗುತ್ತಲ್ಲ. ಸೊ ಈಗ ಏನು ಮಾಡಬೇಕಂದ್ರೆ, ಈ ರೀತಿ ಬರುತ್ತೆ ನೋಡಿ, ಒಂದು ಸಾರಿ ಕುಚ್ಚು ಥರ ಬರುತ್ತೆ. ಇನ್ನು ಇದನ್ನು ಕಟ್ಟಿಂಗ್ ಎಲ್ಲ ಮಾಡಲಿಕ್ಕಿದೆ, ಶೇಪ್ ಕೊಡಲಿಕ್ಕಿದೆ, ಬಟ್ ಒಂದು ಸಾರಿ ಕುಚ್ಚು ಥರ ಕಟ್ಟಿ ಇದನ್ನು ಏನು ಮಾಡಬೇಕಂದ್ರೆ, ಎಕ್ಸ್ಟ್ರಾ ಥ್ರೆಡ್ ಇದ್ದದ್ದೆಲ್ಲ ಕಟ್ ಮಾಡಬೇಕು. ಕಟ್ ಮಾಡಿ ಈಗ ಒಂದು ಬಟ್ಟೆ ಮೇಲೆ ಹೀಗೆ ಇಡಬೇಕು, ಆಯಿತಾ. ಇದು ಸ್ವಲ್ಪ ನೀವು ದಪ್ಪ ಥ್ರೆಡ್ಡು ಇಡ್ಬೋದು ಅಥವಾ ತೆಳು ಥ್ರೆಡ್ಡು ಇಡ್ಬೋದು, ಅದು ಪ್ರಾಬ್ಲಮ್ ಇಲ್ಲ. ದಪ್ಪ ಇದ್ದರೆ ಚೆನ್ನಾಗಿ ಕಾಣುತ್ತೆ, ಸ್ವಲ್ಪ ಆ ಶೇಪ್ ನೀಟ್ ಕಾಣುತ್ತೆ ಅಂತ ಅಷ್ಟೆ. ಸೊ ಈಗೇನು ಮಾಡಬೇಕಂದ್ರೆ, ನಾವು ಈಗ ಫಸ್ಟ್ ಲಾಕ್ ಮಾಡ್ಕೊಳ್ವಾ. ನಾವು ಈಗ ಸಾರಿ ಕುಚ್ಚು ಇಟ್ಟಿದ್ದೇವಲ್ಲ ಬಟ್ಟೆ ಮೇಲೆ, ಅದನ್ನು ಸ್ವಲ್ಪ ಲಾಕ್ ಮಾಡ್ಕೊಳ್ವಾ ಹೀಗೆ. ನೀವು ಬೇಕಾದ್ರೆ ನಾರ್ಮಲ್ ನೀಡಲಲ್ಲೂ ಲಾಕ್ ಮಾಡ್ಕೊಳ್ಬೋದು. ನಾನೀಗ ಝರಿ ಥ್ರೆಡ್ಡಲ್ಲೇ ಚೈನ್ ಸ್ಟಿಚ್ ಹಾಕ್ಕೊಂಡೆ ಲಾಕ್ ಮಾಡ್ತೇನೆ. ಸ್ವಲ್ಪ ನೋಡುವ, ನೀವು ಬೇಕಾದರೆ ನಾರ್ಮಲ್ ನೀಡಲಲ್ಲಿ ಆ ಸೈಡ್ ಈ ಸೈಡ್ ಒಂದು ಸಲ ಥ್ರೆಡ್ ತಗೊಂಡು ಅದನ್ನು ಲಾಕ್ ಮಾಡಿದರೂ ಓಕೆ. ಸ್ವಲ್ಪ ಕಷ್ಟ ಆರಿ ನೀಡಲಲ್ಲಿ ಲಾಕ್ ಮಾಡಲಿಕ್ಕೆ. ನಿಮಗೆ ಕಷ್ಟ ಆಗೋದಾದರೆ ನೀವು ನಾರ್ಮಲ್ ನೀಡಲಲ್ಲೂ ಬೇಗ ಮಾಡ್ಬೋದು, ಬಟ್ ನಾನೀಗ ಆರಿ ನೀಡಲಲ್ಲಿ ಅದನ್ನು ಫಿನಿಶ್ ಮಾಡ್ತೇನೆ, ಲಾಕ್ ಮಾಡ್ತೇನೆ ಅದನ್ನು. ಸೊ ಬಟ್ಟೆ ಮೇಲೆ ಅದನ್ನು ಸ್ಟಿಚ್ ಮಾಡಬೇಕು. ಸೊ ಆರಿ ನೀಡಲಲ್ಲಿ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೀಗ ಸ್ವಲ್ಪ ಅದನ್ನು, ಅಂದರೆ ಅದು ಸ್ವಲ್ಪ ದಪ್ಪ ಇದೆ ಅಲ್ಲ ಥ್ರೆಡ್, ಅಂದರೆ ಥ್ರೆಡ್ ಇದ್ದು ಅದು ಇದಾಗಿದೆಲ್ಲ, ಏನು ಹೇಳೋದು, ಒಂದು ಕುಚ್ಚು ಥರ ಆಗಿದ್ದಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ.
ಸೊ ಈಗ ಏನು ಮಾಡಬೇಕಂದ್ರೆ ಆರಿ ನೀಡಲಲ್ಲಿ ಸ್ವಲ್ಪ ಕಷ್ಟ ಆಗುವ ಕಾರಣ ನಾವು ಕೂಡ ನಾರ್ಮಲ್ ನೀಡಲಲ್ಲಿ ಹೀಗೆ ಫಸ್ಟಿಗೆ ಹಾಕ್ಕೊಳ್ಳುವ. ಟ್ರೈ ಮಾಡಬೇಕು. ಒಂದು ವೇಳೆ ಆ ನೀಡಲಲ್ಲಿ ಆಗದಿದ್ದರೆ ನಾವು ನಾರ್ಮಲ್ ನೀಡಲಲ್ಲಿ ಹೀಗೆ ಲಾಕ್ ಹಾಕ್ಕೊಳ್ಬೋದು. ಬಟ್ಟೆಗೇನೆ ಲಾಕ್ ಹಾಕ್ಕೊಳ್ಳುವ. ಇದು ನೀವು ನೋಡಿರ್ಬೋದು, ಈಗ ಲೇಟೆಸ್ಟ್ ಡಿಸೈನ್ ಅಂದರೆ ನಿಮಗೆ ಜಾಸ್ತಿ ಈಗ ಬೀಟ್ಸ್ ವರ್ಕ್ ಎಲ್ಲ ಕಡಿಮೆ. ಮೊದಲೆಲ್ಲ ಏನು ಮಾಡ್ತಿದ್ರು ಅಂದರೆ ಬೀಟ್ಸೇ ಹಾಕ್ತಿದ್ರು, 3mm 4mm 5mm ಹಾಗೆ ದೊಡ್ಡ ದೊಡ್ಡ ಬೀಟ್ಸ್ ಹಾಕಿ ದೊಡ್ಡ ದೊಡ್ಡ ಸ್ಟೋನ್ಸ್ ಎಲ್ಲ ಹಾಕಿ ವರ್ಕ್ ಮಾಡಿ ಕೊಡ್ತಿದ್ರು. ಈಗ ಏನಾಗಿದೆ ಅಂದರೆ ನಿಮಗೆ ಬೀಡ್ ವರ್ಕ್ ಮಾಡೋದು ಕಡಿಮೆ. ಈಗ ಪ್ರೊಫೆಷ್ನಲ್ ಟೈಪ್ ಮಾಡೋದಾದರೆ ಬೀಟ್ಸ್ ವರ್ಕ್ ಕಡಿಮೆ. ನಿಮಗೆ ಜಾಸ್ತಿ ಅಂದರೆ ಕಟ್ ಬೀಡ್ ವರ್ಕೇ, ಬಟ್ ಕಟ್ ಬೀಟ್ಸ್ ವರ್ಕ್ ಅದಂದರೆ ಶೈನಿಂಗ್ ಇರುತ್ತೆ, ಬ್ಲ್ಯಾಕ್ ಆಗಲ್ಲ. ಮತ್ತು ಸಿಲ್ಕ್ ಥ್ರೆಡ್ ವರ್ಕ್, ಮತ್ತು ಜರ್ದೋಸಿ ವರ್ಕ್, ಮತ್ತು ಪ್ಯಾಚ್ ವರ್ಕ್ ಟೈಪ್ ಬರುತ್ತೆ, ಬ್ರೋಚಸ್ ವರ್ಕ್ ಬರುತ್ತೆ. ಸೊ ಹಾಗೆ ಅಂದರೆ ಟೈಮ್ ಚೇಂಜ್ ಆದಾಗೆ ಆರಿ ವರ್ಕ್ ಇರುತ್ತೆ, ಹಾಗೇನೇ ಇರುತ್ತೆ. ಸ್ಟಿಚಿಂಗ್ ಮೆಥಡ್ ಎಲ್ಲ ಸೇಮ್ ಇರುತ್ತೆ. ಬಟ್ ಏನಾಗುತ್ತೆ ಅಂದರೆ ಸ್ವಲ್ಪ ಡಿಸೈನ್ಸ್ ಎಲ್ಲ ಚೇಂಜ್ ಆಗ್ತಾ ಬರುತ್ತೆ. ಅಂದರೆ ಆ ಟೈಮಿಗೆ ತಕ್ಕಂತೆ ಒಂದೊಂದು ಬದಲಾಗುತ್ತಾ ಬರುತ್ತೆ. ಮೊದಲೆಲ್ಲ ನೀವು ನೋಡದೇ ಇರ್ಬೋದು, ಮೊದಲು ಫಸ್ಟಿಗೆಲ್ಲ ನಮಗೆ ಈ ಮಿಷಿನಲ್ಲೇ ಮಾಡುವ ವರ್ಕ್ ಸಿಗ್ತಿತ್ತು ಅಲ್ವಾ, ಹ್ಯಾಂಡ್ ವರ್ಕ್ ಅಷ್ಟು ಮಾಡುವವರು ಇರಲಿಲ್ಲ. ಬಟ್ ಏನಾಯಿತು ಅಂದರೆ ನೆಕ್ಸ್ಟ್ ಹೋಗ್ತಾ ಮಿಷಿನ್ ವರ್ಕಿಂದ ಜಾಸ್ತಿ ಹ್ಯಾಂಡ್ ವರ್ಕಿಗೆ ಬಂತು. ಮೊದಲೆಲ್ಲ ಈ ಮದುಮಗಳೆಲ್ಲ ಮಿಷಿನ್ ವರ್ಕೆ ಮಾಡಿ ಹಾಕ್ತಿದ್ರಲ್ಲ, ಕಾಸ್ಟ್ಲಿ ಮಿಷಿನ್ ವರ್ಕಿಗಿಂತಲೂ ಮುಂಚೆ ಏನು ಮಾಡ್ತಿದ್ರು ಅಂದರೆ ಒಂದು ಪ್ಯಾಚ್ ವರ್ಕ್ ಟೈಪ್ ಬರ್ತಿತ್ತಲ್ಲ, ನಮ್ಮ ಇಲ್ಲಿ ಸ್ಲೀವ್ಸ್ ಇದು ಮಿಡಲಿಗೆ ಇಡೋದು ಒಂದು ದೊಡ್ಡ ಫ್ಲವರ್ ಟೈಪ್ ಅಥವಾ ಒಂದು ಶೇಪ್, ಮ್ಯಾಂಗೋ ಶೇಪ್ ಎಲ್ಲ ಅದನ್ನೆಲ್ಲ ಅಲ್ಲಿ ಟೈಲರ್ಸ್ ತಂದು ಸ್ಟಿಚ್ ಮಾಡ್ತಿದ್ರು. ಅದಕ್ಕೆ ಒಂದು ಪ್ಯಾಚ್ ವರ್ಕಿಗೆ 50 ರೂಪೀಸ್ 100 ರೂಪೀಸ್ ಏನೋ ಬರ್ತಿತ್ತು. ನೆಕ್ಸ್ಟ್ ಏನು ಮಾಡಿದ್ರು ಅಂದರೆ ಅದೇ ಟೈಮಲ್ಲಿ ಲೇಸ್ ಎಲ್ಲ ಇಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬ್ಲೌಸಿಗೆಲ್ಲ ಲೇಸ್ ಇಡ್ತಿದ್ರಲ್ವಾ, ಲೇಸ್ ಎಲ್ಲ ಈಗ ಹೋಗಿ ನೆಕ್ಸ್ಟ್ ಏನಾಯಿತು, ಮಿಷಿನ್ ಎಂಬ್ರಾಯ್ಡರಿ ಆಯಿತು. ಸ್ವಲ್ಪ ಕಾಸ್ಟ್ಲಿ ಆಯಿತು ಮಿಷಿನ್ ಎಂಬ್ರಾಯ್ಡರಿ. ಸೊ ಹಾಗೆ ಮಿಷಿನ್ ಎಂಬ್ರಾಯ್ಡರಿ ಆಗಿ ಮತ್ತೆ ಈಗೇನು ಮಾಡ್ತಾರೆ ಅಂದರೆ ನಿಮಗೆ ಮದುಮಗಳ ಬ್ಲೌಸಲ್ಲಿ ಮಿಷಿನ್ ಎಂಬ್ರಾಯ್ಡರಿ ಕಾಣೋದು ತುಂಬ ಕಡಿಮೆ. ಯಾರು ಮಾಡಿಸ್ತಾರೆ, ಈಗೆಲ್ಲ ಹ್ಯಾಂಡ್ ವರ್ಕ್ ಮಾಡಿಸ್ತಾರೆ. ಮೊದಲು ಹೇಗಿತ್ತು, ಹ್ಯಾಂಡ್ ವರ್ಕಲ್ಲಿ ಬೀಡ್ಸ್ ವರ್ಕ್ ಎಲ್ಲಿ ನೋಡಿದ್ರು ಬೀಡ್ಸ್ ವರ್ಕ್ ಹ್ಯಾಂಡ್ ವರ್ಕ್. ಆಮೇಲೆ ಏನಾಯಿತು, ಸ್ವಲ್ಪ ಚೇಂಜಸ್ ಆಯಿತು. ಅಂದರೆ ಬ್ಲ್ಯಾಕ್ ಆಗುತ್ತೆ, ಅಷ್ಟು ರೇಟ್ ಕೊಟ್ಟು ಬ್ಲ್ಯಾಕ್ ಆಗುತ್ತೆ ಮೆಟೀರಿಯಲ್. ಸ್ವಲ್ಪ ಥ್ರೆಡ್ ವರ್ಕಿಗೆ ಬಂದರು, ಹ್ಯಾಂಡ್ ವರ್ಕಲ್ಲೇ ಥ್ರೆಡ್ ವರ್ಕ್ ಮಾಡಿಸುವ ಅಂತ. ಸೊ ಅದು ಸ್ವಲ್ಪ ಕಾಸ್ಟ್ಲಿ ಆಯಿತು, ಅಮೌಂಟು ಕಾಸ್ಟ್ಲಿ ಆಗುತ್ತೆ ಥ್ರೆಡ್ ವರ್ಕ್ ಮಾಡುವಾಗ. ಯಾಕಂದರೆ ತುಂಬ ಟೈಮ್ ಹಿಡಿಯುತ್ತೆ ನಿಮಗೆ. ಬೀಚ್ ವರ್ಕ್ 2 ದಿನದಲ್ಲಿ ಆದರೆ ಥ್ರೆಡ್ ವರ್ಕ್ ಒಂದು 4 ದಿನ ಬೇಕಾಗುತ್ತೆ. ಅಂದರೆ ವರ್ಕಿನ ಮೇಲೆ ಡಿಪೆಂಡ್. ಸ್ಟಿಚಿಂಗ್ ಮಾಡಿಕೊಂಡು ಹೋಗೋದಾದರೆ ಸಿಲ್ಕ್ ಥ್ರೆಡ್ ವರ್ಕ್ ಅಷ್ಟು ಕಷ್ಟ ಆಗಲ್ಲ. ಬಟ್ ನಿಮಗೆ ಫ್ರೆಂಚ್ ನಾಟ್, ಬುಲಿಯನ್ ನಾಟ್, ರಿಂಗ್ ನಾಟ್ ಅದೆಲ್ಲ ಸಿಲ್ಕ್ ಥ್ರೆಡ್ಡಲ್ಲಿ ಮಾಡುವಾಗ ತುಂಬ ಟೈಮ್ ಹಿಡಿಯುತ್ತೆ. ಸೊ ಅದು ರೇಟ್ ಕೂಡ ಕಾಸ್ಟ್ಲಿ ಆಗುತ್ತೆ. ಈಗ ಏನು ಮಾಡ್ತಿದ್ದಾರೆ ಅಂದರೆ ಜರ್ದೋಸಿ ವರ್ಕ್ ಮಾಡಿಸ್ತಾರೆ, ಅದು ಹೆವಿ ವರ್ಕ್ ಮಾಡಿಸ್ತಾರೆ. ಈಗೆಲ್ಲ ಬ್ಯಾಕಲ್ಲಿ ನೆಟ್ಟೆಡ್ ಮತ್ತು ಕೈಯಲ್ಲಿ ನೆಟ್ಟೆಡ್ ವರ್ಕ್ ಅದೆಲ್ಲ ಮಾಡಿಸ್ತಾರೆ. ಸೊ ಹಾಗೆ ಅದು ಚೇಂಜ್ ಆಗ್ತಾ ಬರುತ್ತೆ, ಡಿಸೈನ್ಸು ಚೇಂಜ್ ಆಗುತ್ತೆ, ರೇಟು ಕಾಸ್ಟ್ಲಿ ಆಗುತ್ತೆ. ಅಂದರೆ ನಮಗೆ ಮೊದಲಿನ ರೇಟಿಗೆ ಈಗಿನ ಡಿಸೈನ್ ಬರಬೇಕು ಅಂದರೆ ಬರಲ್ಲ. ಮೊದಲೆಲ್ಲ ನಿಮಗೆ 1000-2000ದಲ್ಲಿ ಬ್ರೈಡಲ್ ಬ್ಲೌಸ್ ಮುಗೀತಿತ್ತು. ಬಟ್ ಈಗ ಎಷ್ಟು ಅಂದರೆ 7000 8000 ಹಾಗೆಲ್ಲ ತಗೊಳ್ತಾರೆ. ಒಂದು ವಿಷಯ ಏನಂದರೆ, ಲಾಸ್ಟ್ ಟೈಮ್ ನನಗೊಬ್ಬರು ಫೋಟೋ ಕಳಿಸಿದ್ರು, ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿ, ಒಂದು ಡಿಸೈನರ್ ಸ್ಟುಡಿಯೋ ಅವರ ವಿಡಿಯೋ ನೋಡಿ ಕಳಿಸಿದ್ರು. ಸೊ ತುಂಬ ಹೆವಿ ಅಂದರೆ ನಿಮಗೊಂದು 15 ಡೇಸ್ ಬೇಕು ಆ ವರ್ಕ್ ಮಾಡಲಿಕ್ಕೆ. ನಾನು ಅದಕ್ಕೊಂದು 12,000 ಅಮೌಂಟ್ ಹೇಳಿದೆ. ಯಾಕಂದರೆ 15 ದಿನದ ವರ್ಕ್ ಇದೆ, ಪ್ಲಸ್ ಮೆಟೀರಿಯಲ್ ಇದೆ, ಅಷ್ಟು ಟೈಮ್ ಕೂತ್ಕೊಳ್ಬೇಕು. 12,000 ಹೇಳಿದೆ. ಕಸ್ಟಮರ್ ಓಕೆ ಅಂದರು. ಮತ್ತು ನಾನೇನು ತಿಳ್ಕೊಂಡೆ, ಒಮ್ಮೆ ನಾವು ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡುವ ಎಷ್ಟು ಬರುತ್ತೆ ಅಂತ. ನಾನೇನು ಮಾಡಿದೆ, ಅವರು ಕಳಿಸಿರೋ ಫೋಟೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅವರ ID ಅದರಲ್ಲಿ ಮೆನ್ಷನ್ ಆಗಿತ್ತು ಕೆಳಗಡೆ, ಅವ್ರು ಸ್ಕ್ರೀನ್ಶಾಟ್ ಕಳಿಸಿದಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದೆ, ಅದೇ ಹೆಸರಿಗೆ ಇನ್ಸ್ಟಾಗ್ರಾಮಿಗೆ ಹೋದೆ, ಅವರಿಗೆ ಕಾಂಟ್ಯಾಕ್ಟ್ ಆದೆ. ಅಂದರೆ ಅವರು ಬೇರೆ ಕಡೆ ಸ್ಟುಡಿಯೋದವರು, ಅಂದರೆ ಡಿಸೈನರ್ ದೊಡ್ಡ ಬುಟಿಕ್ ಇರುವವರು 2 ಬ್ಲೌಸ್ ಕಳಿಸಿದ್ರು ನನಗೆ ಕಸ್ಟಮರ್. ಸೊ ನಾನು ಒಂದಕ್ಕೆ 12,000 ಒಂದಕ್ಕೆ 15,000 ಹೇಳಿದೆ. ಯಾಕಂದರೆ ನನಗೆ 1 ಮಂತ್ ಇದು ವರ್ಕ್ ಇದೆ, 2 ಬ್ಲೌಸ್ ಸೇರಿಸಿ, ಪ್ಲಸ್ ಅದಕ್ಕೆ ಹೆವಿ ಮೆಟೀರಿಯಲ್ ಆಗಬೇಕು. ಗ್ರ್ಯಾಂಡ್ ಅಂದರೆ ಒಂಚೂರು ಜಾಗ ಇಲ್ಲ, ವರ್ಕ್ ಪ್ಲೇನ್ ಬ್ಲೌಸ್ ಪೀಸೇ ಕಾಣಲ್ಲ ವರ್ಕಲ್ಲಿ, ಬ್ಲೌಸಲ್ಲಿ. ಯಾಕಂದರೆ ಫುಲ್ ವರ್ಕ್, ಒಂಚೂರು ಬ್ಲೌಸ್ ಪೀಸ್ ಕಾಣಲಿಕ್ಕಿಲ್ಲ, ಆ ರೀತಿ ವರ್ಕ್. ಒಂದಕ್ಕೆ 12,000 ಹೇಳಿದೆ, ಒಂದಕ್ಕೆ 15,000 ಹೇಳಿದೆ. ನಾನು ಅಷ್ಟು ಕಾಸ್ಟ್ಲಿ ಇಲ್ಲಿವರೆಗೆ ಚಾರ್ಜ್ ಮಾಡಿಲ್ಲ ಅಷ್ಟು ಅಮೌಂಟ್. ಬಟ್ ಇದು ಫಸ್ಟ್ ಟೈಮು.
ಸೊ ಏನಾಯಿತು ಅಂದರೆ ಅವ್ರದ್ದು ಡಿಸೆಂಬರಲ್ಲಿ ಮದುವೆ ಅಂತೆ. ಜಸ್ಟ್ ಅವರು ರೇಟ್ ಕೇಳಲಿಕ್ಕೆ ಫೋನ್ ಮಾಡಿದರು ನನಗೆ. ನನ್ನ ಪ್ರೈಸ್ ಹೇಳಿದೆ, ಒಂದಕ್ಕೆ 15,000, ಒಂದಕ್ಕೆ 12,000 ಅಂತ. ಬಟ್ ನನಗೆ ಆ ಇನ್ಸ್ಟಾಗ್ರಾಮ್ ಐ ಡಿ ಇತ್ತಲ್ಲ, ಅವರು ಯಾವ ಫೋಟೋ ಕಳಿಸಿದ್ರು ಅದರ ಕೆಳಗಡೆ ಆ ಡಿಸೈನರ್ ಸ್ಟುಡಿಯೋ ಅವ್ರದ್ದು ಐ ಡಿ ಇತ್ತು, ಇನ್ಸ್ಟಾಗ್ರಾಮ್ ಐ ಡಿ ಇತ್ತು. ಸೊ ನಾನೇನು ಮಾಡಿದೆ ಅಂದರೆ ಆ ಐ ಡಿಗೆ ಹೋಗಿ ಅವರಿಗೆ ಕಾಂಟ್ಯಾಕ್ಟ್ ಆದೆ, ಅವರಿಗೆ ಮೆಸೇಜ್ ಮಾಡಿದೆ, ಈ ಪ್ರೈಸ್ ಎಷ್ಟು, ಈ ಬ್ಲೌಸ್ಗೆ ಎಷ್ಟು ಪ್ರೈಸ್ ತೊಗೊಳ್ತಾರೆ ಅಂದರೆ ಅದು ಅವರದ್ದೇ ಬ್ಲೌಸು, ಅವರದ್ದೇ ಡಿಸೈನ್ ಮಾಡಿರೋ ಬ್ಲೌಸ್ ಅದು, ಕಸ್ಟಮರ್ ಫೋಟೋ ಕಳಿಸಿದ್ದು. ಸೊ ನಾನು ಆ ಫೋಟೋ ಕಳಿಸಿ ಕೇಳಿದೆ, ಇದಕ್ಕೆ ನೀವೆಷ್ಟು ಚಾರ್ಜ್ ಮಾಡ್ತೀರಾ ಅಂತ. ನಾನು 12,000 ಹೇಳಿದ್ದು, ಅವರ ಬುಟಿಕ್ಕಲ್ಲಿ ಪ್ರೈಸ್ 35,000. ನಾನು 12,000 ಹೇಳಿದ್ದು, ಅವರ ಬುಟಿಕ್ ಪ್ರೈಸ್ 35,000 ಒಂದು ಬ್ಲೌಸಿಗೆ. ಇನ್ನೊಂದು ಬ್ಲೌಸ್ ನಾನು ಹೇಳಿದ್ದಲ್ಲ, ಅವ್ರದ್ದು ವೆಡ್ಡಿಂಗ್ ಬ್ಲೌಸ್ ಅಂತದ್ದು 15,000 ಅಂತ ಹೇಳಿದೆ ನಾನು. ಬಟ್ ನಾನು ಅವರ ಹತ್ರ ಕೇಳಿದ್ದೆ, ಸ್ಟುಡಿಯೋ ಅವರ ಹತ್ರ, ಅಂದರೆ ಡಿಸೈನರ್ ಸ್ಟುಡಿಯೋ ಅವರ ಹತ್ರ, ಈ ಬ್ಲೌಸಿಗೆ ಎಷ್ಟು ತಗೊಳ್ತೀರಾ ಅಂದರೆ 55,000 ಒಂದು ಬ್ಲೌಸಿಗೆ, 55,000. ನಾನಿಲ್ಲಿ ಅವರಿಗೆ ಹೇಳಿದ್ದು 2 ಬ್ಲೌಸು ಸೇರಿ 37,000, 25 ಅಲ್ಲ 15, 12, 27,000 2 ಬ್ಲೌಸು ಸೇರಿ ಅಲ್ವಾ. 2 ಬ್ಲೌಸು ಸೇರಿ 25,000, 27,000 ಹೇಳಿದೆ 2 ಬ್ಲೌಸ್ ಸೇರಿ. ಅವರದು 85,000 ಆಗುತ್ತೆ. 85 ಅಲ್ಲ 90,000 ಆಗುತ್ತೆ 2 ಬ್ಲೌಸಿಗೆ. ನಾನು ತಿಳ್ಕೊಂಡೆ ಈಗ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅಂದರೆ ಹಾಕೊಳ್ಳುವ ಪ್ರೈಸು ಹಾಕೊಳ್ಳುವವರ ಸಂಖ್ಯೆಯೂ ಜಾಸ್ತಿ ಆಗಿದೆ. ಅಂದರೆ ಈಗ ಜನ ಅಂದರೆ ಖರ್ಚು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ, ಯಾಕೆಂದರೆ ಒಂದು ಸಲ ಮದುವೆ ಆಗೋದಲ್ವ, ಒಂದು ಸಲ ಫಂಕ್ಷನ್ ಅಲ್ವಾ, ಮಾಡಲಿ, ಅದಿರುತ್ತೆ, ಎತ್ತಿಡ್ಬೋದು, ಒಂದು ಮೆಮೊರಿಗೆ ಆಗುತ್ತೆ ಅಂತ. ಸೊ ಹಾಗೆ ಈಗ ಜನಗಳಿಗೆ ಹಣ ಖರ್ಚು ಮಾಡಲಿಕ್ಕೆ ಲೆಕ್ಕ ಇಲ್ಲ, ಒಂದು ಸಲ ಮದುವೆ ಆಗೋದಲ್ವ. ಸೊ ಹಾಗೆ ವರ್ಕ್ ಮಾಡೋರು ಕೂಡ ಆ ಅಮೌಂಟು ಚಾರ್ಜ್ ಮಾಡ್ತಾರೆ ಅಷ್ಟು. ಯಾಕಂದರೆ ಅವರು ಹೇಳೋದು ಡಿಸೈನ್ ಇದೆ ಮಾತ್ರ, ನಾನು ನೋಡಿದ್ದೇನೆ. ಯಾಕಂದರೆ ಆ ಬ್ಲೌಸ್ ಪೀಸು ಸ್ವಲ್ಪನೂ ಕಾಣಲ್ಲ, ಅಷ್ಟು ವರ್ಕ್ ಇದೆ, ಫುಲ್ ವರ್ಕ್, ಏನೂ ಕಡಿಮೆ ಇಲ್ಲ, ಫುಲ್ ವರ್ಕ್ ಇದೆ. ಸೊ ಅದಕ್ಕೆ ನಾನು ಸ್ವಲ್ಪ ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡಿದೆ, ಮಾರ್ಕೆಟಲ್ಲಿಗೆ ಇದೆ, ಅಷ್ಟು ಪ್ರೈಸ್ ಇದೆ. ಸೊ ವಿಷಯ ಏನಂದರೆ, ನೀವು ಎಷ್ಟೇ ಚೆನ್ನಾಗಿ ಮಾಡಿದ್ರು ನಿಮಗೆ ಒಂದು ಕಾಂಟ್ಯಾಕ್ಟ್ ಇತ್ತು ಅಂದರೆ ಮಾತ್ರ ವರ್ಕ್ ಸಿಗೋದು. ಅದಕ್ಕೆ ನಾವು ಹೇಳೋದು, ನಮ್ಮ ಬಿಸ್ನೆಸ್ ಸೆಟ್ ಮಾಡಲಿಕ್ಕೆ ಸ್ವಲ್ಪ ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕು, ನಮ್ಮ ಬಿಸ್ನೆಸ್ಸನ್ನು ಸ್ವಲ್ಪ ಪ್ರಮೋಷನ್ ಮಾಡಬೇಕು. ಆನ್ಲೈನಲ್ಲಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಹಾಕ್ತಾ ಇರಬೇಕು. ಅಂದರೆ ನೀವು ಮಾಡಿರೋ ಫೋಟೋಸು ಕಸ್ಟಮರ್ ನೋಡ್ತಾರೆ, ಫಿನಿಶಿಂಗ್ ಒಳ್ಳೇದಿತ್ತು ಅಂದರೆ ತಗೊಳ್ತಾರೆ. ಅದಕ್ಕೆ ನಾನು ಹೇಳಿದ್ದು, ಈಗ ಕೇವಲ ಬೀಡ್ಸ್ ವರ್ಕೆ ಕಲಿತ್ರೆ ಯೂಸ್ ಇಲ್ಲ, ನಿಮಗೆ ಜರ್ದೋಸಿ ವರ್ಕ್ ಬರಬೇಕು, ಥ್ರೆಡ್ ವರ್ಕ್ ಬರಬೇಕು, ಸ್ವಲ್ಪ ಕಟ್ ಬೀಡ್ ವರ್ಕ್ ಬರಬೇಕು, ಸ್ವಲ್ಪ ನಿಮ್ಮ ಓನ್ ಐಡಿಯಾ ಬೇಕು, ಡಿಸೈನ್ಸಲ್ಲಿ ಒಳ್ಳೆ ಚೆನ್ನಾಗಿ ಮಾಡಬೇಕು. ಹಾಗಿದ್ರೆ ಮಾತ್ರ ಕಸ್ಟಮರ್ ಒಂದು ತಗೊಳ್ತಾರೆ. ಇಲ್ಲದಿದ್ದರೆ ನಿಮ್ಮ ಬ್ಲೌಸಿಗೆ ನೀವೇ ಮಾಡ್ಕೊಂಡು ಕೂತ್ಕೊಳ್ಬೇಕಷ್ಟೇ. ಕೆಲವರು ಏನು ಮಾಡ್ತಾರೆ ಅಂದರೆ ಖಾಲಿ ಬೀಡ್ಸ್ ವರ್ಕ್ ಸಾಕು ಅಂತ ಕಲಿತು ಹೋಗ್ತಾರೆ. ಬಟ್ ಬೀಡ್ಸ್ ವರ್ಕಿಗಿಂತ ಥ್ರೆಡ್ ವರ್ಕು ಜರ್ದೋಸಿ ವರ್ಕ್ ಕಷ್ಟ ಇರುತ್ತೆ, ಅದನ್ನು ಫಸ್ಟ್ ಕಲಿಬೇಕು. ಬೀಡ್ಸ್ ವರ್ಕ್ ನಿಮಗೆ 4-5 ಡೇಸಲ್ಲಿ ಬರುತ್ತೆ. ಬಟ್ ಜರ್ದೋಸಿ ವರ್ಕ್, ಥ್ರೆಡ್ ವರ್ಕ್ ಬರಲಿಕ್ಕೇ ತುಂಬ ಕಷ್ಟ. ಯಾಕಂದರೆ ಅದು ಅಷ್ಟು ಕಷ್ಟ, ಯಾಕಂದರೆ ಅದು ಸಿಲ್ಕ್ ಇರುತ್ತಲ್ವ, ಥ್ರೆಡ್ ಸಿಲ್ಕ್ ಇರುತ್ತೆ, ಅದು ಕಟ್ಟಾಗುತ್ತೆ. ಮತ್ತು ಜರ್ದೋಸಿ ಸ್ವಲ್ಪ ಸ್ಪ್ರಿಂಗ್ ಟೈಪ್ ಹೋಗುತ್ತೆ, ಹಾಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಕಲಿಯುವಾಗ ಎಲ್ಲ ಕಲಿಬೇಕು. ಅಂದರೆ ನೀವು ಒಂದು ಕೋರ್ಸ್ ಕಂಪ್ಲೀಟ್ ಮಾಡಿದರೆ ನಿಮ್ಗೆ ಎಲ್ಲದರದ್ದು ನಾಲೆಜ್ ಇರುತ್ತೆ. ಈಗ ನೀವು ಕಲಿಯೋದಾದರೆ ಎಲ್ಲ ನಾಲೆಜು ತಗೊಳ್ಬೇಕು. ಈಗ ನಾವು ನೋಡಿ, ಕೆಲವರು ಬೇಸಿಕ್ಕಿಗಿಷ್ಟು, ಮಾಸ್ಟರ್ ಕೋರ್ಸಿಗೆ ಇಷ್ಟು ಅಂತ ಇರ್ತಾರೆ. ಬಟ್ ನಮ್ಮದು ಹಾಗಲ್ಲ, ನಮ್ಮದು ಬೇಸಿಕ್ ಟು ಅಡ್ವಾನ್ಸ್ ಪ್ಲಸ್ ಮಾಸ್ಟರ್ ಕೋರ್ಸು ಒಂದೇ ಚಾರ್ಜ್, ಡಿಫ್ರೆಂಟ್ ಚಾರ್ಜ್ ಇಲ್ಲ. ನಿಮಗೆ ಈಗ ಮಾಸ್ಟರ್ ಕೋರ್ಸ್ ಕಲಿಯೋದಾದರೆ 15,000ವರೆಗೂ ಚಾರ್ಜ್ ಮಾಡ್ತಾರೆ ಔಟ್ಸೈಡ್. ಬಟ್ ನಾವು ಎಲ್ಲರಿಗೂ ಯೂಸ್ ಆಗಲಿ ಅಂತ ಬೇಸಿಕ್ ಅಡ್ವಾನ್ಸ್ ಲೆವೆಲ್ ಮಾಸ್ಟರ್ ಕೋರ್ಸು 2 ತಿಂಗಳ ಕೋರ್ಸ್ ಇದೆ, 3,000ಕ್ಕೆ ಆನ್ಲೈನ್ ಕೋರ್ಸ್. ಆಫ್ಲೈನ್ ಆದರೆ 5,000 ಆಗುತ್ತೆ, 1 ಮಂತ್ ಕೋರ್ಸ್. ಅದರಲ್ಲಿ ನಾವು ಕಂಪ್ಲೀಟಾಗಿ ಹೇಳಿಕೊಡ್ತೇವೆ, ಯಾವ ಥರ ಡಿಸೈನ್ ಮಾಡಬೇಕು, ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಅಂತ. ಸೊ ಆಯ್ತಲ್ಲ, ಅಷ್ಟು ಇನ್ಫಾರ್ಮೇಷನ್ ಇವತ್ತು ಕೊಟ್ಟೆ. ಯಾರಿಗೆಲ್ಲ ಕ್ಲಾಸಸ್ ಬೇಕು ನನ್ನ ನಂಬರಿಗೆ ಕಾಲ್ ಮಾಡಿ, ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ. ಸೊ ಇದೊಂದು ಫ್ಲವರ್ ಡಿಸೈನ್ ಆಯಿತು, ಸಿಲ್ಕ್ ಥ್ರೆಡ್ ಫ್ಲವರ್. ಸೊ ಮಾತಾಡ್ತಾ ಒಂದು ಡಿಸೈನು ಕಂಪ್ಲೀಟ್ ಆಯಿತು. ಇಷ್ಟ ಆದರೆ ಈ ಡಿಸೈನೇ ಟ್ರೈ ಮಾಡಿ, ನಿಮ್ಮ ಮಕ್ಕಳ ಡ್ರೆಸ್ಸಿಗೆ ಅಥವಾ ನಿಮ್ಮ ವಾಲ್ ಹ್ಯಾಂಗಿಂಗ್ ಇದ್ದರೆ ಅದಕ್ಕೆ, ಅಥವಾ ನಿಮ್ಮ ಬ್ಲೌಸಿಗೆ, ಕುರ್ತೀಸಿಗೆ, ಹೀಗೆ ಫ್ರಂಟಿಗೆ ಡಿಸೈನ್ ಮಾಡ್ಬೋದು. ಓಕೆ ಅಲ್ವಾ. ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ, ನನ್ನ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಕ್ಲಾಸ್ ಬೇಕಾದರೆ ನಂಬರ್ ಇದೆ, ಕಾಲ್ ಅಥವಾ ಮೆಸೇಜ್ ಮಾಡಿ. ಥ್ಯಾಂಕ್ ಯು, ಬಾಯ್.